ಬಿಬಿಎಂಪಿ ಹೇಳೋದೊಂದು ಮಾಡೋದೊಂದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇವೆ. ಯಾವುದೇ ಕಾಮಗಾರಿ ಆರಂಭ ಮಾಡಿದ್ರು ಹೇಳೋ ಸಮಯಕ್ಕೆ ಯಾವುದನ್ನು ಮುಗಿಸೋದಿಲ್ಲ. ಬಿಬಿಎಂಪಿಯ ಈ ಎಡವಟ್ಟು ನಗರದ ಈ ಭಾಗದ ಇಡೀ ಏರಿಯಾ ಜನರನ್ನ ಕಂಗೆಡಿಸಿದೆ. ಇದರ ರಿಪೋರ್ಟ್ ಇಲ್ಲಿದೆ. ವೈಟ್ ಟಾಪಿಂಗ್ ಕಾಮಗಾರಿ ಆರಂಭವಾಗಿ 6 ತಿಂಗಳು. ಈವರೆಗೂ 10% ಕಾಮಗಾರಿ ಮುಗಿಸಿದ ಪಾಲಿಕೆ. ರಸ್ತೆ ಅಗೆದು ಬಿಟ್ಟು ಹೋದ ಬಿಬಿಎಂಪಿ ಇಡೀ ಏರಿಯಾ ಧೂಳೋ ಧೂಳು. ರಸ್ತೆ ಅಕ್ಕಪಕ್ಕದ ಬಿಲ್ಡಿಂಗ್ಗಳೆಲ್ಲ ಧೂಳಿನಿಂದ ಕೆಂಪುಮಯ. ನೀವು ನೋಡ್ತಾ ಇರುವ ಈ ರಸ್ತೆ ಬೆಂಗಳೂರಿನ ಹೃದಯ ಭಾಗದ ಏರಿಯಾ ಒಂದರದ್ದು. ಈ ರಸ್ತೆಯನ್ನ ವೈಟ್ ಟಾಪಿಂಗ್ ಮಾಡ್ತೇವೆ ಅಂತ ಹೇಳಿ ಬಿಬಿಎಂಪಿ ಅಗೆದು ಹಾಳು ಮಾಡಿ 6 ತಿಂಗಳಾಗಿದ್ರು 10% ಕಾಮಗಾರಿಯನ್ನು ಮುಗಿಸಿಲ್ಲ. ಪರಿಣಾಮ ಇಡೀ ಏರಿಯಾ ಧೂಳುಮಯವಾಗಿದ್ದು ಸವಾರರು ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಹೌದು, ಚಾಮರಾಜಪೇಟೆ ಮಕ್ಕಳ ಕೂಟ ಬಳಿಯ ಮಹಾಕವಿ ಪಂಪ ರಸ್ತೆಯ ಪರಿಸ್ಥಿತಿ ಇದು. ಕಳೆದ ವರ್ಷ ಜುಲೈನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ರಸ್ತೆಗೆ ವೈಟ್ ಟಾಪಿಂಗ್ ಕಾಮಗಾರಿಗಾಗಿ ಗುದ್ದಲಿ ಪೂಜೆ ಮಾಡಿದ್ರು. ಇದಾಗಿ 6 ತಿಂಗಳು ಕಳೆದರೂ 10% ಕೆಲಸ ಕೂಡ ಮಾಡಿಲ್ಲ. ಬಿಬಿಎಂಪಿಯ ನಿಧಾನಗತಿ ಕಾಮಗಾರಿಯಿಂದ ಜನ ಒಂದು ಕಡೆ ಧೂಳು, ಮತ್ತೊಂದು ಕಡೆ ಹಳ್ಳ ಕೊಳ್ಳಗಳಿಂದ ಸಂಚಾರ ಮಾಡುವುದಕ್ಕಾಗದೆ ನಿತ್ಯ ಬೀಳೋದು ಏಳೋದ್ರ ಜೊತೆಗೆ ಧೂಳಿನಿಂದ ಆರೋಗ್ಯ ಕೂಡ ಹಾಳು ಮಾಡಿಕೊಳ್ಳುವಂತಾಗಿದೆ. ಗಮನಿಸ್ತಾ ಇದ್ದೀರಿ, ಪಂಪ ಮಹಾಕವಿ ರಸ್ತೆ ಏನಿದೆ, ಚಾಮರಾಜಪೇಟೆ ಮಕ್ಕಳ ಕೂಟದ ಪಂಪ ಮಹಾಕವಿ ರಸ್ತೆಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಬಹಳ ಬೇಸರ ಅನಿಸುತ್ತೆ. ಕಾರಣ ಕಳೆದ 6 ತಿಂಗಳ ಹಿಂದೆ ಅಂದರೆ 2024 7ನೇ ತಿಂಗಳು 15ನೇ ತಾರೀಕು ಇಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು ಮಾಡಬೇಕು ಅಂತೇಳಿ ಖುದ್ದು DCM ಡಿಕೆ ಶಿವಕುಮಾರ್ ಅವರೇ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಗುದ್ದಲಿ ಪೂಜೆಯನ್ನು ಕೂಡ ಮಾಡಿ ಹೋಗ್ತಾರೆ. ಅದಾಗಿ 6 ತಿಂಗಳು ಆದರೂ ಕೂಡ ಇನ್ನು ಈ ರಸ್ತೆಯಲ್ಲಿ 10% ಕೆಲಸ ಕೂಡ ಮುಗಿದಿಲ್ಲ. ಗಮನಿಸ್ತಾ ಇದ್ರಿ ರಸ್ತೆಯ ಪರಿಸ್ಥಿತಿ ಹೇಗಿದೆ ಅನ್ನೋದು. ಒಂದು ಕಡೆ ರಸ್ತೆಯ ಪರಿಸ್ಥಿತಿ ಒಂದು ಕಡೆ ಇದ್ದರೆ ಇಲ್ಲಿ ಓಡಾಟ ಮಾಡುವಂಥವರ ಕಷ್ಟಗಳನ್ನು ಕೂಡ ನೋಡಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಸಂಪೂರ್ಣ ಧೂಳು ಧೂಳು ಧೂಳು. ಈ ರಸ್ತೆ ಒಂದರ ಎಫೆಕ್ಟಿಂದಾಗಿ ಬಹುತೇಕ ಈ ಭಾಗದ ಒಂದಷ್ಟು ಮೇನ್ ರೋಡ್ಗಳು, ಬೇರೆ ಇದರ ಕನೆಕ್ಟಿವಿಟಿ ಇರುವಂಥ ಮೇನ್ ರೋಡ್ಗಳೇನಿದ್ವು ಅವೆಲ್ಲವೂ ಕೂಡ ಇದೇ ರೀತಿಯಾದಂಥ ಸ್ಥಿತಿ. ಧೂಳಿನಿಂದ ಜನ ಓಡಾಟವನ್ನು ಮಾಡೋದಕ್ಕೆ ಆಗದ. ಗಮನಿಸ್ತೀನಿ ನೋಡಿ, ಇಲ್ಲಿ ಧೂಳು ಯಾವ ಪ್ರಮಾಣದಲ್ಲಿದೆ ಅಂದರೆ ಎದುರುಗಡೆ ಬರುವಂಥ ವಾಹನವೇ ಕಾಣೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಧೂಳು ಕಾಣ್ತಾ ಇದೆ. ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಾಮಗಾರಿಗೆ ವೇಗವನ್ನು ನೀಡಲಿಲ್ಲ ಅಂತ ಹೇಳಿದ್ರೆ ಈ ಭಾಗದ ಜನರ ಸಂಕಷ್ಟ ತೀರೋದಿಲ್ಲ. ರಸ್ತೆಯ 2 ಕಡೆ ಅಗೆದಿರುವ ಕಾರಣ ಸಂಪೂರ್ಣ ಧೂಳು ಇಡೀ ಏರಿಯಾಕ್ಕೆ ಆವರಿಸಿದೆ. ಮನೆಗಳು, ಸರ್ಕಾರಿ ಕಟ್ಟಡಗಳು, ಕಾರುಗಳೆಲ್ಲ ನೈಜ ಬಣ್ಣವನ್ನೇ ಕಳೆದುಕೊಂಡು ಕೆಂಪುಮಯವಾಗಿದೆ. ಅಲ್ಲದೆ ಪಕ್ಕದಲ್ಲಿಯೇ ಇರುವಂತಹ ಮಕ್ಕಳ ಕೂಟ ಪಾರ್ಕ್ಗೆ ನಿತ್ಯ ಬರುವಂತಹ ವೃದ್ಧರು, ಮಹಿಳೆಯರು, ಮಕ್ಕಳು ಇದರಿಂದ ಕಿರಿಕಿರಿ ಅನುಭವಿಸುವಂತಾಗಿದೆ. ಬಿಬಿಎಂಪಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ನಾನು ಏನು ಹೇಳ್ತೀನಿ ಅಂದರೆ ಜನಗಳಿಗೆ ಭಾಳ ತೊಂದರೆ ಆಗ್ತದೆ. ಮಕ್ಕಳು ಕೂಟಾಗ ಮಕ್ಕಳು ಅವರು ಇವರೆಲ್ಲ ವಾಕಿಂಗ್ ಬರ್ತಾರೆ, ಅವ್ರಿಗೂ ಧೂಳು ಹೋಗ್ತಾ ಇದೆ, ಅವ್ರಿಗೂ ಎಫೆಕ್ಟ್ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಗಾಡಿಗಳಿಗೂ ತೊಂದರೆ ಆಗ್ತಾ ಇದೆ, ಇಲ್ಲಿ ಪಬ್ಲಿಕ್ ತೊಂದರೆ. ಇವರು ಇನ್ನೂ 6 ತಿಂಗಳು 1 ವರ್ಷ ಆದ್ರೂ ಇವರು ಮಾಡ್ತಾ ಇಲ್ಲ. ಇದನ್ನು ದಯವಿಟ್ಟು ನಮ್ಮ ಗೌರ್ಮೆಂಟ್ಗೆ ಗಮನಕ್ಕೆ ತರಿಸ್ಬೇಕಂತ ನನ್ನ ಕೋರಿಕೆ. ಇವ್ರು ಏನು ಮಾಡಲಿಲ್ಲ, ಬಿಲ್ ಪಾಸ್ ಆಗಬೇಕು ಅಷ್ಟೇ. ಅವ್ರಿಗೆ ಬಿಲ್ಲು ಪಾಸ್ ಆಗಿದೆ, ಇನ್ನು ಕೇಳಿದ್ರೆ ಬಿಲ್ ಪಾಸ್ ಆಗಿಲ್ಲ ಸರ್, ನಾವು ಕೆಲಸ ಮಾಡ್ತಾ ಇಲ್ಲ. ಆದರೆ ಬಿಲ್ ಯಾರ್ಯಾರೋ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇವ್ರಿಗೆ ಬಿಲ್ ಪಾಸ್ ಆಗಿಲ್ಲ ಅಂತ ಹೇಳ್ಕೊಂಡು ಮಕ್ಕಳಿಗೆ ಈ ಥರ ತೊಂದರೆ ಕೊಡ್ತಾರೆ. ಹೋಗುವಾಗ ಸ್ವಲ್ಪ ಮನೆಯಲ್ಲಿ ಹೋಗಿದ್ರು ಧೂಳು, ಮುಖ ಎಲ್ಲ ಧೂಳು, ಎಲ್ಲ ಧೂಳಾಗುತ್ತೆ. ಸರ್ಕಾರದಲ್ಲಿ ಕಮಿಷನ್ ಹಾಕ್ಕೊಂಡು ಪರ್ಸೆಂಟೇಜ್ ಹಾಕ್ಕೊಂಡು ಇವ್ರು ಹೆಂಗಾರ ಮಾಡ್ಕೊಳ್ಳಿ, ಹಾಳಾಗೋಲಿ, ಇವರು ಅಮೌಂಟ್ ರಿಲೀಸ್ ಮಾಡಬೇಕಷ್ಟೇ. ಇವ್ರಿಗೆ ಕಾಂಟ್ರಾಕ್ಟರ್ಗಳಿಗೆ ಅಮೌಂಟ್ ರಿಲೀಸ್ ಮಾಡ್ತಾರೆ. ಅವರು ಬೇಕಾಬಿಟ್ಟು ಕೆಲಸ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಈ ತೊಂದರೆ ಆಗೋದು ಯಾರಿಗೆ? ಸಾರ್ವಜನಿಕರಿಗೆ. ಇವಾಗ ಒಂದು ಕಾಯಿಲೆ ಬಂದರೆ ಯಾರು ನೋಡ್ತಾರೆ? ನೋಡಿ, ಇಲ್ಲಿ ದೇವಸ್ಥಾನ ಇದೆ, ಇಲ್ಲಿ ಚೌಟ್ರಿ ಇದೆ. ದೇವಸ್ಥಾನಕ್ಕೆ ಬರೋರು ಏಜ್ ಆಗಿರೋರೆಲ್ಲ, ವಯಸ್ಸಾಗಿರೋರೆಲ್ಲ ಬರ್ತಾರೆ. ಅವ್ರು ನಾಳೆ ಹೆಚ್ಚು ಕಮ್ಮಿ ಯಾರು ನೋಡ್ತಾರೆ? ದಯವಿಟ್ಟು ಹೇಳ್ತಾ ಇದ್ದೀನಿ, ಸರ್ಕಾರ ಎಚ್ಚೆತ್ತು, ಬಿಬಿಎಂಪಿ ಅವರು ಎಚ್ಚೆತ್ತಿ ಇದೇನು ಪ್ರಾಬ್ಲಮ್ ಆಗಿದೆ ಬಂದು ಸರಿ ಮಾಡಿದ್ರೆ ಸರಿ. ಒಟ್ಟಾರೆ ಹೇಳಿದ ಸಮಯಕ್ಕೆ ಆಗಬೇಕಿರುವ ಕೆಲಸವನ್ನು ಮುಗಿಸದೆ ಜನರನ್ನ ಸಂಕಷ್ಟಕ್ಕೆ ದುಡಿದೆ ಬಿಬಿಎಂಪಿ. ಕೂಡಲೇ ಈ ಬಗ್ಗೆ ಗಮನ ಹರಿಸದಿದ್ರೆ ಸ್ಥಳೀಯರು ಇನ್ನಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.